ಹಾಯ್ ಫ್ರೆಂಡ್ಸ್, ಇದ್ಕಿದ ಬೇಳೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ವಿವಿಧವಾದಂತಹ ತಿಂಡಿ ತಿನಿಸುಗಳನ್ನು ಮಾಡೋದು ಅಂತ ಹೇಳಿದ್ರೆ ಅವರೆಕಾಳು ಒಂದರಲ್ಲಿ ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಮಿಕ್ಸ್ಚರು, ಅವರೆಕಾಳು ಬಾತು, ಎಷ್ಟೆಲ್ಲ ವೆರೈಟಿ ಮಾಡ್ಬೋದು. ಇವತ್ತು ಇದ್ಕಿದ ಬೇಳೆ ಸಾಂಬಾರು ಮತ್ತು ಮುದ್ದೆಯನ್ನು ನಾನು ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಇದ್ಕಿದ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಇದು ನಾನು ಮಾಡುವಂಥ ಒಂದು ವಿಧಾನ. ತುಂಬ ರೀತಿಯಲ್ಲಿ ಸಾಂಬಾರುಗಳನ್ನು ಮಾಡ್ತಾರೆ, ಅದರಲ್ಲಿ ಇದು ಒಂದು ವಿಧಾನ ಅಂತ ಹೇಳ್ಬೋದು. ಹಾಗೆ ನಾನು ಒಂದು ದಪ್ಪದಾದಂತಹ ಆಲೂಗಡ್ಡೆಯನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಇದ್ಕಿದ ಬೇಳೆ ಅಂದರೆ ಅವರೆಕಾಳನ್ನು ಬಿಸಿನೀರಿಗೆ ಹಾಕಿ ನೆನೆಸಿ ಅವರೆಕಾಳು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿದ್ದೀನಿ. ಇದರಲ್ಲೊಂದು 3 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಶುಂಠಿ, ಸ್ವಲ್ಪ ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 3 ಈರುಳ್ಳಿಯನ್ನು ಇಲ್ಲಿ ಹಾಕಿದ್ದೀನಿ. ಚೆನ್ನಾಗಿ ಹೀಗೆ ಫ್ರೈ ಮಾಡ್ಕೊಳ್ಬೇಕು. ಕರಿಬೇವು ಸೊಪ್ಪು ಹಾಕೋದ್ರಿಂದ ಒಂದು ರೀತಿ ಸಾಂಬಾರು ಘಮ ಘಮ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ಮೊದಲನೇ ಒಂದು ಮಸಾಲೆಯನ್ನು ನಾನು ಪ್ರಿಪೇರ್ ಮಾಡ್ಕೊಳ್ಳುವಂತಹ ವಿಧಾನ. ಇದು ಹಸಿಯಾಗಿ ಕೂಡ ಬಳಸ್ಬೋದು, ಬಟ್ ಈ ಥರ ಮಾಡಿದ್ರೂ ಕೂಡ ಸಾಂಬಾರು ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಹುರಿದು ಈಗ ನಾನು ರುಬ್ಕೊಳ್ತೀನಿ. ಒಂದು ಮಸಾಲೆಯನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ಇದು ತಣ್ಣಗಾಗಿದೆ. ಈಗ ನಾನು ರುಬ್ಕೊಂಡಿದ್ದೀನಿ ನೋಡಿ. ಈ ಥರ ಮಸಾಲೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು, ತರ್ತರಿಯಾಗೆಲ್ಲ ಇರಬಾರ್ದು. ಹಾಗೆ ಮತ್ತೆ ಇನ್ನೊಂದು ಮಸಾಲೆ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿ, ಅರ್ಧ ಈರುಳ್ಳಿ, ಟೊಮೊಟೊ ಇಷ್ಟನ್ನು ಕೂಡ ಬಳಸ್ತಾ ಇದ್ದೀನಿ. ಹಾಗೆ ಕಡಲೆ ಕೂಡ ನಾನು ಬಳಸ್ತಾ ಇದ್ದೀನಿ. ಈಗ ನೋಡಿ, ಹುರಿದಿದ್ನಲ್ಲ ಪ್ಯಾನು, ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಈರುಳ್ಳಿಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಇಷ್ಟೇ ಸಾಕಾಗುತ್ತೆ, ತುಂಬ ಏನು ಒಗ್ಗರಣೆಗೆ ಬೇಡ. ಆಲ್ರೆಡಿ ರುಬ್ಬಕ್ಕೆ ಎಲ್ಲ ಹಾಕ್ಕೊಂಡಿರ್ತೀವಿ ನಾವು. ಈಗ ಕರಿಬೇವು ಸೊಪ್ಪನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಬಾಡಿಸ್ಕೋಬೇಕು. ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೆ ಅವರೆಕಾಳು ಏನಿದೆ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಅವರೆಕಾಳು ಬೇಗ ನೆನಿಬೇಕು ಅಂತ ಹೇಳಿದ್ರೆ ಬಿಸಿನೀರಲ್ಲಿ ಹಾಕಿದ್ರೆ ಅದನ್ನು ಬಿಡಿಸ್ಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಕೂಡ ಬಿಸಿನೀರಿಗೆ ಹಾಕಿಟ್ಟಿದ್ದೆ ಅವರೆಕಾಳೆಲ್ಲ ಬಿಡಿಸಿ. ಸೊ ಇದಕ್ಕೆ ಈಸಿ ಆಯಿತು. ಯಾರಿಗೆಲ್ಲ ಈ ಅವರೆಕಾಳು ಬಿಡಿಸೋದು ಇಷ್ಟ ಅಥವಾ ಕಷ್ಟ ಅನಿಸುತ್ತೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಸುಮಾರು ಇಲ್ಲಿ 3/4 1 kg ಕಾಳಿದೆ. ಕಾಳು ಸ್ವಲ್ಪ ಎಳೆದಾಗೆ ಇದೆ. ಬಲ್ತಿರೋ ಕಾಳಿದ್ರೆ ಅವರೆಕಾಳು ಸಾಂಬಾರು ಅಂದರೆ ಇದ್ಕಿದ ಬೇಳೆ ಸಾಂಬಾರಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಮನೆಯಲ್ಲೆಲ್ಲ ಕೇಳ್ತಾ ಇದ್ದಿದ್ದರಿಂದ ನಾನು ಮಾಡ್ತಾಯಿದ್ದೀನಿ. ಕಾಳು ತುಂಬಾ ಚೆನ್ನಾಗಿತ್ತು. ಇವ್ರುಗಳು ಮಾಡಲಿಕ್ಕೆ ಈ ಥರ ಕಾಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಇರೋ ಕಾಳೆಲ್ಲ ನಾನು ಹಾಕ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ತೀನಿ. ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲ ಕಾಳುಗಳು ಕೂಡ ಫ್ರೈ ಆಗಬೇಕು. ತುಂಬಾ ವಿಧವಾದಂತಹ ತಿಂಡಿಗಳನ್ನು ಮಾಡ್ತಾರೆ ಅವರೆಕಾಳನ್ನ ಬಳಸಿ. ಹಸಿಹಿ ಇರ್ಬೋದು, ಖಾರ ಇರಬಹುದು, ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಅಂತ ಅನಿಸುತ್ತೆ ಅವರೆಕಾಳು ರೆಸಿಪಿ. ಸೊ ಎಲ್ಲ ಜನಗಳು ಎಲ್ಲರೂ ಏನಾದ್ರು ಒಂದು ರೆಸಿಪಿನ ಟ್ರೈ ಮಾಡ್ತಾನೆ ಇರ್ತಾರೆ. ಈಗ ನೋಡಿ, ಅವರೆಕಾಳು ಎಣ್ಣೆಯಲ್ಲಿ ಫ್ರೈ ಆಗ್ತಿದ್ದಾಗೆ ನಾನಿಲ್ಲಿ 1.5 ಸ್ಪೂನಷ್ಟು ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ನಾನು ಒಂದೇ ಸಲ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೇಕಾಗುತ್ತೆ. ಇದೆಲ್ಲ ಅವರ ರುಚಿಗೆ ತಕ್ಕಷ್ಟು ಹಾಕೋಬೇಕಾಗುತ್ತೆ. ಅಡುಗೆಗೆ ತಕ್ಕಷ್ಟು, ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಮಾಡ್ಕೋಬೇಕಾಗುತ್ತೆ. ಈಗ ನಾನಿಲ್ಲಿ ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಅರಿಶಿನ ಇದಿಷ್ಟನ್ನು ಕೂಡ ಹಾಕಿ ಕಾಳನ್ನು ಚೆನ್ನಾಗಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇದು ಒಂದು ಚೆನ್ನಾಗಿ ಬೆರಿಬೇಕು, ಉಪ್ಪು ಖಾರ ಎಲ್ಲ. ಇದು ಒಂದು ವಿಧಾನ ಚೆನ್ನಾಗಿ ನಾವು ಫಾಲೋ ಮಾಡಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬೆರಿಬೇಕು ಅಂದರೆ ಸ್ವಲ್ಪ ನೀರನ್ನು ನಾವು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಸ್ವಲ್ಪ ನೀರನ್ನು ಕೂಡ ನಾನೀಗ ಹಾಕಿ ಇದನ್ನು ಬೇಯೋದಕ್ಕೆ ಬಿಡ್ತೀನಿ. ಉಪ್ಪಿನ ನೀರಲ್ಲೇ ನಾನು ಕಾಳನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಇಲ್ಲಿ ಬೇಯೋದಕ್ಕೆ ಬಿಟ್ಟು ನಾನು ಇನ್ನೊಂದು ಮಸಾಲೆ ಇತ್ತಲ್ಲ ಅದನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ಅಂದರೆ ತೆಂಗಿನಕಾಯಿ, ಟೊಮೆಟೊ, ಕಡಲೆ, ಸ್ವಲ್ಪ ಬಿಳಿ ಎಳ್ಳು ಅದನ್ನು ಕೂಡ ನಾನು ಹಾಕಿದ್ದೀನಿ. ಈಗ ಇದು ನೋಡಿ, ಮೊದಲನೇ ಮಸಾಲೆ ರುಬ್ಕೊಂಡಿದ್ನಲ್ಲ, ಈರುಳ್ಳಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಅದೆಲ್ಲ ಹಾಕಿದ್ನಲ್ಲ, ಮೊದಲನೇ ಮಸಾಲೆನೇ ಈಗ ಹಾಕಿ ನಾನು ಇದ್ರ ಜೊತೆಗೆ ಬೇಯೋದಕ್ಕೆ ಬಿಡ್ತೀನಿ. ಈ ಮಸಾಲೆ ಚೆನ್ನಾಗಿ ಬೇಯಬೇಕು, ಆಗ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಮಸಾಲೆನ ಬೇಯೋಕ್ಕೆ ಬಿಟ್ಟಿದ್ದೀನಿ. ಮಸಾಲೆ ಬೇಯ್ತಾ ಇದೆ ಅನ್ನೋ ಹಾಗೆ ಇನ್ನೊಂದು ಮಸಾಲೆ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಈಗ ಟೊಮೆಟೊ ಹಾಕಿದ್ದೀನಿ, 3 ದಪ್ಪದಾದಂತಹ ಟೊಮೊಟೊ ಹಾಕಿದ್ದೀನಿ, 1 ಸ್ಪೂನಷ್ಟು ಕಡಲೆ ಹಾಕಿದ್ದೀನಿ, ಅರ್ಧ ಈರುಳ್ಳಿ ಹಾಕಿದ್ದೀನಿ, ಮತ್ತು ತೆಂಗಿನಕಾಯಿ. ಆ ತೆಂಗಿನಕಾಯಿ ತುಂಬ ಜಾಸ್ತಿ ಏನು ಬೇಡ, ಒಂದು 1/4 ಕಪ್ಪಷ್ಟು ನಾನು ತೆಂಗಿನಕಾಯಿನ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ.
ಈಗ ನೋಡಿ, ಇದು ಮೊದಲನೇ ಮಸಾಲೆ ಹಾಕಿದ್ನಲ್ಲ ನಾನು, ಈರುಳ್ಳಿ ಮಸಾಲೆ, ಅದ್ರ ಜೊತೆಗೆ ಕಾಳನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಅದು ಇಲ್ಲಿ ಬೇಯ್ತಾ ಇದೆ. ಅಷ್ಟೊತ್ತಿಗೆ ನಾನು ಇನ್ನೊಂದು ಮಸಾಲೆಯನ್ನು ರುಬ್ಕೊಳ್ತೀನಿ. ಅಷ್ಟೊತ್ತಿಗೆ ಆಲೂಗಡ್ಡೆ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆನೂ ಕೂಡ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಬದನೆಕಾಯಿ ಹಾಕೋಬೋದು, ಹೂಕೋಸು ಹಾಕೋಬಹುದು, ನಿಮಗೆ ಏನು ಇಷ್ಟ ತರಕಾರಿ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬಹುದು. ಈಗ ಟೊಮೆಟೊ ಮಸಾಲೆ ಏನಿದೆ ಇದು ಕೂಡ ತುಂಬ ನುಣ್ಣಗೆ ರುಬ್ಕೋಬೇಕು, ತರ್ತರಿಯಾಗಿ ಎಲ್ಲ ಇರಬಾರ್ದು. ಮಸಾಲೆ ನಾವು ಎಷ್ಟು ಚೆನ್ನಾಗಿ ರುಬ್ಕೊತೀವೋ ಅಷ್ಟು ಸಾಂಬಾರು ಟೇಸ್ಟಿಯಾಗಿರುತ್ತೆ. ಸೊ ಈಗ ಇದು ಕೂಡ ರೆಡಿ ಇದೆ. ಈಗ ನಾನು ಮತ್ತೆ ಈ ಮಸಾಲೆನ ಕೂಡ ಈಗ ನಾನು ಅವರೆಕಾಳು ಸಾಂಬಾರಿಗೆ ಹಾಕ್ತೀನಿ. ಈಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಆ ಮಸಾಲೆ ಕೂಡ, ಮೊದಲನೇ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ. ಅದಾದಮೇಲಿಂದ ಈ ಟೊಮೆಟೊ ಮಸಾಲೆನ ಕೂಡ ಹಾಕ್ಕೊಳ್ತೀನಿ. ಎಲ್ಲನೂ ಒಟ್ಟಿಗೆ ಕೂಡ ಹಾಕಿ ಮಾಡ್ಬೋದು. ಇದು ಒಂದು ಬೇರೆ ಥರ ವಿಧಾನ ಅಷ್ಟೇ. ಸೊ ನಾನು ಕೂಡ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀವಿ ಅಲ್ವಾ, ಹಾಗಾಗಿ ಇವತ್ತು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಕೆಲವರು ಉರಿಯೋದೇನಿಲ್ಲ, ಎಲ್ಲ ಒಂದೇ ಸಮ ರುಬ್ಬಿಟ್ಟು ಕೂಡ ಮಾಡ್ತಾರೆ. ಸೊ ಇದು ಒಂದು ವಿಧಾನ ಅಷ್ಟೇ. ನಿಮಗೆ ಕೂಡ ಇಷ್ಟ ಆಯಿತು ಅಂದರೆ ನೀವು ಕೂಡ ಮಾಡಿ. ತುಂಬಾ ಟೇಸ್ಟಿಯಾಗಿ ಸಾಂಬಾರು ಬಂದಿದೆ. ಈಗ ನೋಡಿ, ಈ ಮಸಾಲೆನೂ ಕೂಡ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ಏನಿಲ್ಲ ಅಂತಂದ್ರೆ ಒಂದು 5 ನಿಮಿಷಗಳ ಕಾಲ ಪ್ಲೇಟ್ ಮುಚ್ಚಿಟ್ಬಿಟ್ಟು ಆ ಮಸಾಲೆನ ಸಣ್ಣ ಊರಿನಲ್ಲೇ ಬೇಯಿಸಬೇಕು. ನೋಡಿ, ಮಸಾಲೆ ಘಮ ಘಮ ಅಂತ ಬರ್ತಾ ಇದೆ. ಈ ಸಮಯದಲ್ಲಿ ನಾನು ಪ್ಲೇಟನ್ನು ಮುಚ್ಚಿಟ್ಬಿಟ್ಟು ಬೇಯೋದಕ್ಕೆ ಬಿಟ್ಬಿಡ್ತೀನಿ. ಹಾಗೆ ಜಾರ್ಗೆ ಸ್ವಲ್ಪ ಮಸಾಲೆ ಎಲ್ಲ ಇರುತ್ತಲ್ಲ, ಅದಕ್ಕೆ ಎಲ್ಲ ನೀರು ಹಾಕ್ಬಿಟ್ಟು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನಾನು ಬೇಯೋದಕ್ಕೆ ಬಿಡ್ತೀನಿ. ಸುಮಾರು 1.5 ಜಾರಷ್ಟು ನಾನು ನೀರನ್ನು ಇಲ್ಲಿ ಬಳಸಿದ್ದೀನಿ. ಆಲೂಗಡ್ಡೆ ಕೂಡ ಬೇಯಬೇಕಲ್ವ, ಸೊ ನೀರನ್ನು ನೋಡಿಕೊಂಡು ನಮ್ಮ ಮನೆಗೆ ಎಷ್ಟು ಜನಕ್ಕೆ ಸಾಂಬಾರು ಬೇಕು ಅಂತ ನೋಡಿಕೊಂಡು ಹಾಕೋಬೇಕಾಗುತ್ತೆ. ಉಪ್ಪು ಕೂಡ ಅಷ್ಟೇ, ಸ್ಟಾರ್ಟಿಂಗು ಕಾಳು ಫ್ರೈ ಮಾಡಬೇಕಾದ್ರೆ ಹಾಕಿರ್ತೀವಿ. ಈ ಸಮಯದಲ್ಲಿ ನೀವು ಉಪ್ಪನ್ನು ನೋಡಿಕೊಂಡು ಹಾಕೋಬೇಕಾಗುತ್ತೆ, ಕಡಿಮೆ ಇದ್ದರೆ ಹಾಕೋಬೇಕಾಗುತ್ತೆ. ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮುದ್ದೆಗೋ ಅಥವಾ ಚಪಾತಿಗೋ ದೋಸೆಗೆ ಯಾವುದಕ್ಕೆ ಬೇಕಾದ್ರೂ ಇದನ್ನು ಕಾಂಬಿನೇಷನ್ ಆಗಿ ಬಳಸಬಹುದು. ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಈ ಇಡ್ಲಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಮುದ್ದೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ಮುದ್ದೆಗೆ ನನಗೆ ಯಾವ ಥರ ಬೇಕು ಆ ಒಂದು ಹದದಲ್ಲಿ ನಾನು ಸಾಂಬಾರು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಉಪ್ಪು ಕೂಡ ಟೇಸ್ಟ್ ಮಾಡಿದೆ, ಸ್ವಲ್ಪ ಕಮ್ಮಿ ಇತ್ತು. ನಾನು ಮತ್ತೆ ಉಪ್ಪನ್ನು ಹಾಕ್ಬಿಟ್ಟು ಮತ್ತೆ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಸಾಂಬಾರನ್ನ ನಾವು ಎಷ್ಟು ಕುದಿಸ್ತೀವೋ ಕಡಿಮೆ ಊರಿನಲ್ಲೇ ಕುದಿಸ್ಬೇಕು ಆದಷ್ಟು. ಆವಾಗ ಆ ಕಾಳು ಕೂಡ ಹದವಾಗಿ ಬೇಯುತ್ತೆ, ಆಲೂಗಡ್ಡೆ ಕೂಡ ಬೇಯುತ್ತೆ. ಕೆಲವರು ಕುಕ್ಕರ್ಗೆ ಕೂಡ ಹಾಕಿ ಕೂಗಿಸ್ಕೊಳ್ತಾರೆ, ಆ ಕಾಳೆಲ್ಲ ಬೆಂದೋಗುತ್ತೆ. ನನಗೆ ಕಾಯಿ ಅದು ಅವರೆಕಾಳು ಬಾಯಿಗೆ ಸಿಗಬೇಕು ಅಂತ ಅಂದವರು ಈ ರೀತಿ ಮಾಡಬಹುದು. ಈಗ ನಾನು ಪ್ಲೇಟ್ ಮುಚ್ಚಿಟ್ಬಿಟ್ಟಿದ್ದೀನಿ, ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ಪಕ್ಕದಲ್ಲಿ ಈಗ ಮುದ್ದೆ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ತುಂಬಾ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ವಿಧಾನದಲ್ಲಿ ನಾನು ಮಾಡ್ಕೊಳ್ತೀನಿ. ಜಸ್ಟ್ ಪ್ಯಾನ್ಗೆ ನೀರು ಹಾಕಿದ್ದೀನಿ, 1-2 ಜಗ್ಗಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪನೇ ರಾಗಿ ಹಿಟ್ಟನ್ನು ಹಾಕಿ ನಾನು ಚೆನ್ನಾಗಿ ಅಂಬಳಿ ಥರ ಮಾಡ್ಕೊಳ್ತೀನಿ. ಈ ಅಂಬಳಿ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಸ್ವಲ್ಪ ಈ ಚಾಕ್ಲೇಟ್ ಕಲರ್ ಬರುತ್ತಲ್ಲ ಅಲ್ಲಿವರೆಗೂ ನಾನು ಅಂಬಳಿನ ಮಾಡ್ಕೊಳ್ತೀನಿ. ಗಂಟಾಗಬಾರ್ದು, ಸೌಟಲ್ಲಿ ತಿರುಗ್ತಾನೆ ಇರಬೇಕು, ಇಲ್ಲಾಂದರೆ ಮುದ್ದೆ ಗಂಟಾಗ್ಬಿಡುತ್ತೆ. ಸೊ ನೋಡಿ, ಈ ಥರ ಚೆನ್ನಾಗಿ ತಿರುಕೊಳ್ತಾ ಇರಬೇಕು. ಇದು ಒಂದು ಸ್ವಲ್ಪ ಕಲರ್ ಬಂದಮೇಲೆ ಚೆನ್ನಾಗಿ ಕುದ್ದು ಬೆಂದ ಮೇಲೆ ರಾಗಿ ಹಸಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಹಾಕ್ಕೊಂಡು ಉರಿ ಕಡಿಮೆ ಮಾಡಿಕೊಂಡು ಮುದ್ದೆನ ತಿರುಗ್ಕೋಬೇಕಾಗುತ್ತೆ. ಚೆನ್ನಾಗಿ ಮುದ್ದೆನ ನಾವು ಹಸಿಟ್ಟನ್ನು ಮಿಕ್ಸ್ ಮಾಡಬೇಕು, ಇಲ್ಲಾಂತಂದರೆ ಎಲ್ಲ ಗಂಟಾಗ್ಬಿಡುತ್ತೆ. ಉರಿ ಕಮ್ಮಿನೇ ಮಾಡಿ ಮುದ್ದೆನ ನಾವು ತಿರ್ಕೋಬೇಕಾಗುತ್ತೆ. ಈ ಕಡೆ ಸಾಂಬಾರು ಕೂಡ ಚೆನ್ನಾಗಿ ಬೆಂದು ಈಗ ಇನ್ನೇನು ರೆಡಿ ಆಗ್ತಾ ಇದೆ, ಊಟ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ತರಕಾರಿ ನಾವು ಹೇಳ್ದಂಗೆ ನಿಮ್ಗೆ ಯಾವ್ದಾವ್ದು ಇಷ್ಟನೋ ಅದನ್ನು ಹಾಕ್ಕೊಂಡು ಮಾಡ್ಕೋಬಹುದು. ಈಗ ಅವರೆಕಾಯಿ ಎಲ್ಲ ನಾನು ಟೇಸ್ಟ್ ಮಾಡಿದೆ, ಚೆನ್ನಾಗಿ ಬೆಂದಿತ್ತು. ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿತ್ತು. ಈ ಕಡೆ ಮುದ್ದೆ ಕೂಡ ಬೆಂದಿದೆ. ಮುದ್ದೆನೂ ಕೂಡ ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಬೇಕು, ಚೆನ್ನಾಗಿ ತಿರುಗಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಮುದ್ದೆ. ಹಾಗಾಗಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಇದ್ಕಿದ ಬೇಳೆ ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು, ತುಂಬ ರುಚಿಯಾಗಿತ್ತು. ಸಿಂಪಲ್ಲಾಗಿ ನಾನು ಮುದ್ದೆ ಮಾಡ್ಕೊಳ್ಳುವಂತಹ ವಿಧಾನ ಇದು. ನಮಗಿಷ್ಟು ಮುದ್ದೆ ಸಾಕಾಗುತ್ತೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಈ ಇದ್ಕಿದ ಬೇಳೆ ಸಾಂಬಾರು ಜೊತೆಗೆ ಈ ಒಂದು ಚಳಿ ಸೀಸನ್ನಲ್ಲಿ ತುಂಬಾ ಟೇಸ್ಟಿಯಾಗಿ ಇದ್ಕಿದ ಬೇಳೆ ಸಾಂಬಾರು ಬಂದಿತ್ತು. ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಕೂಡ ಮಾಡಿ ರೆಸಿಪಿಯನ್ನು ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯಗಳು, ಏನೇ ಅನಿಸಿಕೆ ಇದ್ದರೂ ಕೂಡ ಕಮೆಂಟಲ್ಲಿ ತಿಳಿಸಿ. ರುಚಿಯಾಗಿ ಬಿಸಿ ಬಿಸಿ ಇದ್ಕಿದ ಬೇಳೆ ಸಾಂಬಾರು ಜೊತೆಗೆ ಮುದ್ದೆ ಈಗ ತಿನ್ನೋದಕ್ಕೆ
ಸಿದ್ಧ ಆಗಿದೆ. ನಾವಂತೂ ಈ ಒಂದು ಊಟನ ತುಂಬಾ ಎಂಜಾಯ್ ಮಾಡಿದ್ವಿ. ಮಕ್ಕಳುಗಳು ಕೂಡ ತುಂಬ ಖುಷಿಪಟ್ಟು ತಿಂದರು. ಕಾಳುಗಳು ಕೂಡ ಹದವಾಗಿ ಬೆಂದಿತ್ತು. ಆಲೂಗಡ್ಡೆ ಕೂಡ ಹದವಾಗಿ ಇತ್ತು. ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಆನಂದ ಪರಮಾನಂದ ಅಂತ ಅನಿಸುತ್ತೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ತೆ.